ಸಮುದಾಯದವರು ಇಲ್ಲದ ಊರಿನಲ್ಲಿ ಕೆಲವರು ಬಂದು ಕ್ರೈಸ್ತ ಧರ್ಮದ ಬಗ್ಗೆ ಪ್ರಚಾರ ಮಾಡುತ್ತಿದ್ದಾರೆಂದು ಆರೋಪಿಸಿ ಪ್ರಚಾರ ಮಾಡಲು ಬಂದಂತವರನ್ನು ಅಡ್ಡಗಟ್ಟಿ ಗ್ರಾಮಸ್ಥರು ಪ್ರಶ್ನಿಸಿದ ಘಟನೆ ನ್ಯಾಮತಿ ತಾಲೂಕಿನ ಕೆಂಚಿಕೊಪ್ಪ ಗ್ರಾಮದಲ್ಲಿ ನಡೆದಿದೆ. ಕೆಂಚಿಕೊಪ್ಪ ಗ್ರಾಮದಲ್ಲಿ ಬಹುತೇಕ ಹಿಂದೂ ಧರ್ಮದವರೇ ವಾಸಿಸುತ್ತಿದ್ದು, ಇಲ್ಲಿ ಒಂದು ಕುಟುಂಬವು ಕ್ರೈಸ್ತ ಸಮುದಾಯದವರು ಇಲ್ಲ ಹಾಗೂ ಆ ಧರ್ಮಕ್ಕೆ ಮತಾಂತರಗೊಂಡವರು ಇಲ್ಲ. ಆದರೂ ಭದ್ರಾವತಿ ಮೂಲದ ಇಬ್ಬರು ಅಪ್ರಾಪ್ತ ಬಾಲಕರು ಸೇರಿದಂತೆ 12 ಜನರ ತಂಡವೊಂದು ಗ್ರಾಮಕ್ಕೆ ಬಂದು ಮನೆ ಮನೆಗೆ ತೆರಳಿ ಕ್ರೈಸ್ತ ಧರ್ಮದ ಪುಸ್ತಕ ಹಾಗೂ ಕರಪತ್ರ ನೀಡಿ ಪ್ರಚಾರ ಮಾಡುತ್ತಿರುವುದು ಕಂಡು ಬಂದಿತ್ತು. ಕೂಡಲೇ ಗ್ರಾಮಸ್ಥರು ಪ್ರಚಾರ ಮಾಡುತ್ತಿದ್ದವರನ್ನು ತಡೆದು ಪ್ರಶ್ನೆ ಮಾಡಿದಾಗ ಅವರು ಸರಿಯಾಗಿ ಮಾಹಿತಿ ನೀಡದ ಹಿನ್ನೆಲೆ ಮಾತಿಗೆ ಮಾತು ಬೆಳೆದು ಕೆಲಕಾಲ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ವಿಷಯ ತಿಳಿಯುತ್ತಿದ್ದಂತೆ ನ್ಯಾಮತಿ ಪೊಲೀಸರು ಗ್ರಾಮಕ್ಕೆ ಆಗಮಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು. ಆದರೂ ಗ್ರಾಮಸ್ಥರು ನಮ್ಮ ಗ್ರಾಮದಲ್ಲಿ ಕ್ರೈಸ್ತ ಸಮುದಾಯದವರು ಯಾರೂ ಇಲ್ಲ, ಹಾಗಾಗಿ ನಮ್ಮ ಗ್ರಾಮದಲ್ಲಿ ಪ್ರಚಾರ ಮಾಡುವುದು ಬೇಡ ಎಂದು ಪಟ್ಟು ಹಿಡಿದು ಪ್ರಚಾರಕ್ಕೆ ಬಂದಿದ್ದವರನ್ನು ಗ್ರಾಮದಿಂದ ಹೊರಕಳುಹಿಸಿದರು. ನಿನ್ ಎಷ್ಟು ಹಿಂಗೆ ಸುಳ್ಳು ಹೇಳಂತ ಹೇಳ್ಕೊತಾನ ಸುಳ್ಳು ಹೇಳ್ತೀಯಲ್ಲ ಮತ್ತೆ ನೀನು ಏನ ಸುಳ್ಳು ಹೇಳಂತ ಹೇಳ್ಕೊಟ್ಟೆ ನಾನು ಮತ್ತೆ ಸುಳ್ಳು ಹೇಳ್ತಿದ್ಯಲ್ಲ ಅದೇನ ಯಾರು ಬಂದಿಲ್ಲ ಒಬ್ಬನೇ ಬಂದಿಲ್ಲ ನಿನ್ ಎಷ್ಟು ಹಿಂಗೆ ಸುಳ್ಳು ಹೇಳಂತ ಹೇಳ್ಕೊತಾನ ಸುಳ್ಳು ಹೇಳ್ತೀಯಲ್ಲ ಮತ್ತೆ ನೀನು ಏನ ಸುಳ್ಳು ಹೇಳಂತ ಹೇಳ್ಕೊಟ್ಟೆ ನಾನು ಮತ್ತೆ ಸುಳ್ಳು ಹೇಳ್ತಿದ್ಯಲ್ಲ ಅದೇನ ಯಾರು ಬಂದಿಲ್ಲ ಒಬ್ಬನೇ ಬಂದಿಲ್ಲ